ಹೆಂಗ ನಾವು ಏನ ಗಂಡ ಅಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರು ನಾ ಇಲ್ಲಿ ಬಂದು ನಕ್ಕೊಂಡ್ ಕುಂತೇನೆ ಅಂತ ತಿಕ್ಕೊಂಡ್ರನ ಅಷ್ಟು ಬೈದ್ರು ನನಗೇನು ಮನ್ಸಿಗೆ ನಾಟಿಲ್ಲ ಅಂತ ತಿಕ್ಕೊಂಡಿರಿ ಇಲ್ರಿಪ್ಪ ಅವೆಲ್ಲ ನಮಗೇನು ಹತ್ತದಿಲ್ಲ ಅದನ್ನ ಅಂತಾರಲ್ಲ ಬಂಡಿಗಟ್ಟ ಜೀವ ಅಂತ ಹಂಗ ನೀನು ಇದೆಲ್ಲ ನನಗ ಕಾಮನ್ ಇಷ್ಟು ಸಿಲ್ಲಿ ಮ್ಯಾಟರ್ಗ ಯಾರು ಆಳ್ಕೊಂಡು ಕುಂದಿರ್ತಾರೇನ್ರಿ ಹೌದಲ್ರಿ ನೀವೇ ಹೇಳ್ರಿ ನೋಡೋಣ ನನ್ನ ಉದ್ದೇಶ ನನ್ನ ಮಗಳನ್ನ ಈ ಮನೆಯಿಂದ ಹೊರ ಕರ್ಕೊಂಬರೋದೈತಿ ಅಷ್ಟ ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಕತ್ತಿರ್ನ ಅವ್ರು ಏನಿಲ್ರಿಪ್ಪ ಇವತ್ತು ಸಟ್ಕೊಂಡು ಹೋಗಾರ ಮತ್ತು ಮುಂದಿನ ವಾರ ನಮ್ಮ ಮನೆಗೆ ಹೋಗಿ ನಿಂತ ಕೂಡಲೇ ಒಳಗೆ ಕರ್ಕೊಂತಾರ ಇದೇನು ಹೊಸ್ದಾಗಲ್ಲ ಅವ್ರ ಹತ್ರ ಜಗಳ ಆಡ್ದಾಗೆಲ್ಲ ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ ಒಂದು 4 ದಿವಸ ಇದ್ದಕಿನ ಮತ್ತೆ ನನ್ನ ಗಂಡನ ಮನೆಗೆ ಬರ್ತಿದ್ದೆ ಇನ್ನೊಮ್ಮೆ ಮಾಡೋದಿಲ್ರಿ ತಪ್ಪಾತ್ರಿ ಕ್ಷಮಿಸ್ಬಿಡ್ರಿ ಅಂತಂದ್ರೆ ಮತ್ತೆ ಮನೆ ಒಳಗೆ ಸೇರ್ಸ್ಕೊಂಡ್ಬಿಡ್ತಿದ್ರಿ ಹಾಗಾಗಿ ನನಗೆ ಅದೆಲ್ಲ ರೂಢಿ ಆಗ್ಬಿಟ್ಟೈತೆ ನೋಡ್ರಿ ಅವರು ಅವ್ರ ಪಾಡಿಗೆ ಸಿಟ್ಟು ನಡೆಸ್ತಿರ್ತಾರ ನನ್ನ ಪಾಡಿಗೆ ನನ್ನ ನಾಟಕ ಚಾಲು ಮಾಡ್ತಿರ್ತೀನಿ ಅಷ್ಟಿಲ್ದ ಮತ್ತೆ ನನ್ನ ಗಂಡನ ತಂಗೇಂದ್ರ ಇಬ್ರು ಮನೆಗೆ ಬರ್ಲಾರ್ದಂಗೆ ಮಾಡಿದೆ ಅನ್ಕೊಂಡಿರಿ ಹಿಂಗೆ ಮಾಡಿದ್ದೆ ನಾನು ಇಲ್ಲ ಅಂದಿದ್ರೆ ಎಲ್ಲಿ ಕೇಳ್ತಿದ್ರು ನಿನ್ನ ಗಂಡ ಎಲ್ಲ ಕೇಳೋನದನ್ನ ಅದಕ್ಕೆ ಮಾಡ್ತಿದ್ದಿ ಅಲ್ಲೇ ತೆಗೆದು 4 ಬಾರಿಸಿದ್ರ ನೀನು ಯಾಕೆ ಇಷ್ಟು ಹೆಚ್ಚೆತ್ಕೊಂತಿದ್ದಿ ಮಮ್ಮಿ ಏನ ಅಲ್ಲ ಅಪ್ಪಾಜಿ ಅಷ್ಟು ಬೇಸರ ಮಾಡ್ಕೊಂಡು ಮನೆಗೆ ಹೋದ್ರು ಈ ಸರಿ ಬೇಸರ ಅಲ್ಲ ಬಿಡು ಸಿಟ್ಟ ಮಾಡ್ಕೊಂಡು ಹೋದ್ರು ನೀ ಏನಿಲ್ಲ ನಕ್ಕೋತ ಹಲ್ಕಿಸ್ಕೋತ ಕುಂತಿದ್ದಿ ಏನು ಮಾಡಲಿ ನಾನು ನಿಮ್ಮಪ್ಪ ನನ್ನ ಮಾತು ಕೇಳೋದಿಲ್ಲ ನಂದಂತರೂ ಬಿಡು ಮುಗೀತು ಜೀವನ ನಿಂದು ನಾ ಸರಿ ಮಾಡ್ಬೇಕಂತನ ಪಣ ತೊಟ್ಟೆನಿ ಯವ್ವ ನೀ ಏನಾರ ಮಾಡು ಆದ್ರೆ ಹಂಗೆ ಸಾಯ ನಾಟಕ್ಕೆಲ್ಲ ಮಾಡಕ್ ಹೋಗ್ಬೇಡ ಹೆದರ್ಸ್ಬೇಡ ಹಂಗೆ ಎಲ್ಲ ಬಿಟ್ಟಿಯನ್ನ ಅನ್ಕೊಂಡ್ರ ಮತ್ತು ಅದನ್ನ ಚಾಲು ಮಾಡಿ ನೋಡು ಹಂಗೆ ಮಾಡಿದ್ದಿಲ್ಲ ಅಂದಿದ್ರೆ ನಿಮ್ಮ ಅತ್ತೆಯರ್ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಾಕಿತ್ತನ ನೋಡೀಗ ಎಷ್ಟು ಆರಾಮದೇನಿ ಅಲ್ಲಿ ಮಮ್ಮಿ ಅವ್ರನ್ನೆಲ್ಲ ಮನೆಗೆ ಬರ್ಲಾರ್ದಂಗೆ ಮಾಡಿ ನಿನಗೇನು ಲಾಭ ಅಂತ ಹೇಳಿ ನೋಡೋಣ ಅವ್ರ ಕಾಟ ನನಗೆ ತಪ್ಪಲ್ಲ ಅಷ್ಟ ಸಾಕು ಏನು ಕಾಟ ಕೊಟ್ಟಿದ್ರು ಅವ್ರು ನಿನಗೆ ಹಂಗೆ ನೋಡಿದ್ರೆ ನೀನು ಅವ್ರಿಗೆ ಕಾಟ ಕೊಟ್ಟಿದ್ದಿ ಇದು ಪ್ರೀತಿ ಕೆಟ್ಟದೇನಿಲ್ಲ ಅವ್ರ ಅವ್ವನ ಜೋಡಿ ಸೇರಿ ಮೈಗಳ್ತನ ಅಷ್ಟ ಈಕಿನ್ನ ಜಲ್ದಿ ದಾರಿ ತರ್ಬೋದು ಆದ್ರೆ ಅವ್ರ ಅವನ್ನ ಇರಲಿ ಎಲ್ಲ ನಿಮ್ಮ ಸಲುವಾಗಿನ ಗೊತ್ತೇನಾ ಏನು ನಮ್ಮ ಸಲುವಾಗಿ ಅಲ್ಲ ನಿಮ್ಮಪ್ಪನ ತಂಗಿಯಂತ್ರನ್ನ ನಾನು ಮನೆಗೆ ಬರ್ಲಾರ್ದಂಗೆ ಮಾಡಲಿಲ್ಲ ಅಂತ ಇಟ್ಕೋ ಮಾಡಿದ್ದಿಲ್ಲ ಅಂದ್ರೆ ಅವಾಗ ಅವರು ಮನೆಗೆ ಹೋಗಿ ಬಂದು ಮಾಡ್ತಿದ್ರು ಬರ ಆಸ್ತಿ ಒಳಗೆ ಪಾಲು ಕೇಳ್ತಿದ್ರು ಈಗ ನೋಡು ಅವ್ರ ಮನೆಗೆ ಬರಂಗಿಲ್ಲ ಆಸ್ತಿ ಒಳಗೆ ಪಾಲು ಕೇಳಂಗಿಲ್ಲ ಅವ್ರ ಮನೆಗೆ ಬಂದ್ರೆ ಚಂದೆ ಮಾತಾಡ್ಸ್ಕೊಂಡು ತಿತ್ಕೊಂತ ಅಣ್ಣ ನನಗೆ ಅದು ಕೊಡು ಅಣ್ಣ ನನಗೆ ಇದು ಕೊಡು ಅಂತೇಳಿ ಅದು ಇದು ಸೀರೆ ಒಡವೆ ವಸ್ತ್ರ ರೊಕ್ಕ ಎಲ್ಲ ಇಸ್ಕೊಂಡು ಹೋಗಿದ್ರು ಅವ್ರನ್ನ ಮನೆಗೆ ಬರೋದು ಬಿಡಿಸಿದ್ನ್ಯಾ ಹೆಂಗಾತೀಗ ಎಲ್ಲ ಉಳಿದ್ವಿಲ್ಲ ಅಯ್ಯ ನೀನೊಬ್ಬಕಿ ನೀನು ಅವ್ರನ್ನ ಮನೆಗೆ ಬರೋದು ಬಿಡಿಸಿರ್ಬೋದು ಆದ್ರೆ ಅಪ್ಪಾಜಿನ ಅವ್ರ ಮನೆಗೆ ಹೋಗೋದನ್ನ ಬಿಟ್ಟಿದ್ರನ ಅಲ್ಲಿ ಹೋದ್ರೆ ಏನು ಮಾಡ್ತಿದ್ದಾರ ಅವ್ರ ಮನೆಗೆ ಹೋಗಿದ್ರು ಮಾತಾಡ್ತಿದ್ರು ಮತ್ತು ಹಂಗೆ ಊಟಕ್ಕೆ ಹಾಕಿದ್ರು ಊಟ ಮಾಡಿ ಬರ್ತಿದ್ರು ಮತ್ತಿನ್ನೇನು ಯಾಕ ಅಲ್ಲಿ ಹೋದಾಗ ಅಪ್ಪಾಜಿಗೆ ಏನು ಕೊಡಕ್ಕೆ ಹಾಕಿದ್ದಿಲ್ಲ ಅಂತ ಮಾಡಿದ್ದಿ ಎಲ್ಲಿ ಕೊಡ್ತಾರ ಅಲ್ಲೇ ಇಲ್ಲೇ ನಮ್ಮ ಮನ್ಯಾಗ ಎಲ್ಲ ಕೈಗೆ ಸಿಕ್ತಿದ್ವಾ ಕೊಟ್ಟು ಕಳಿಸ್ತಿದ್ರು ಅಲ್ಲಲ್ಲೇ ನಿಂದು ಒಂಥರ ಬುದ್ಧಿ ಮಮ್ಮಿ ಅದು ಚಲೋ ಬುದ್ಧಿ ಅಲ್ಲ ಹೋಗ ಏನಾಯ್ತು ಈಗ ನಾ ಹಂಗೆ ಮಾಡಿದೆ ಅಂತಂದು ಹೇಳಿನಲ್ಲನ ಎಲ್ಲ ರೊಕ್ಕ ನಮ್ಮ ಮನ್ಯಾಗ ಉಳಿದು ನಿನಗೆ ಕೇಳ್ದಾಗೆಲ್ಲ ನಿಮ್ಮಪ್ಪ ಕೊಡಕತ್ತಾನ ಮಮ್ಮಿ ಅಪ್ಪಾಜಿ ಎಷ್ಟು ದುಡ್ದೈತಲ್ಲ ಅಷ್ಟ ಅಜ್ಜಂದು ಇತ್ತು ದುಡ್ಡು ಈಗ ನೀ ಹೇಳತ್ತಿಲ್ಲ ನನಗೆ ಅಪ್ಪಾಜಿ ಕೊಡಕತ್ತಾರ ಅಂಥೇಳಿ ಹಂಗೆ ಅವ್ರ ಅಪ್ಪ ದುಡ್ದಿದ್ದ ದುಡ್ನಾಗ ಮಕ್ಳಿಗೆ ಕೊಡ್ತಿದ್ರು ಅದಕ್ಕೆ ಯಾಕೆ ನೀನು ಇಷ್ಟು ಉರ್ಕೋಬೇಕು ಏನು ನೀನು ನನ್ನ ಮಗಳು ಏನು ನಿಮ್ಮ ಮತ್ತೆಂದ್ರೆ ಸೊಸಿನ ಇಲ್ಲ ನಾನು ನಿಂದು ತಪ್ಪೆಲ್ಲ ಐತಿ ಅಂತ ಹೇಳಕತ್ತೇನಿ ಎಲ್ಲರಿಗೂ ಅವ್ರ ತಪ್ಪು ಕಾಣಿಸೋದಿಲ್ಲ ನಿನ್ನ ತಗೋ ನೀನು ನನ್ನ ಜೋಡಿ ಸೇರಿ ಏನನ್ನೆಲ್ಲ ಮಾಡಿ ಅದಕ್ಕೆಲ್ಲ ಉತ್ತೇಜನ ಕೊಟ್ಟಕ್ಕೆ ನೀನು ಒಳ್ಳೆ ಚಲೋ ಅದು ಬಿಡು ಎಲ್ಲ ನನ್ನ ಜೋಡಿ ಸೇರಿ ತಪ್ಪು ಮಾಡಿ ನಿಮ್ಮ ಮಾವಿಗೆ ಎಣ್ಣೆ ಚಲ್ಲಿ ಬೀಳಿಸೋ ತನಕನೂ ಕೈ ಜೋಡಿಸಿದಿ ಮತ್ತೆ ಎಲ್ಲ ಏನೇನು ಪ್ಲ್ಯಾನ್ ಮಾಡ್ಬೇಕು ಅದೆಲ್ಲ ಮಾಡಿದಿ ಆ ಗುಂಡಾನಿ ಅಜ್ಜಿಗ ಅವ್ರ ಮನ್ಯಾಗ ಅವ್ರಿಗೆ ಅಜ್ಜಾಗ ಆರಾಮಿಲ್ಲ ಅಂತಂದೇಳಿ ಊರಿಗೆ ಕಳ್ಸಕ್ಕೂ ಅಂದಿ ಅದ್ರಾಗೂ ಕೈ ಜೋಡಿಸಿದಿ ಇಲ್ಲ ಇವ್ರ ಎಂತಹ ಬುದ್ಧಿಗೇಡಿಗಳದವ ಇವು ತಾಯಿ ಮಗಳು ನಮ್ಮ ಗೌಡಪ್ಪ ಅಂದಿದ್ದು ಖರೆ ಐತಿ ಇವ ತಾಯಿ ಮಗಳ ಸೇರಿ ಬೆಳೆಸವು ಪ್ರೀತಿ ನೀನು ಕಮ್ಮಿ ಇಲ್ವಾ ಅವಾಗಾದ್ರ ಬುದ್ಧಿವಾದ ಹೇಳ್ತಾಳ ತಾನು ಇರ್ಲಿ ಇನ್ನೂ ಏನೇನು ಮಾತುಕತೈತಿ ಕೇಳಿಸ್ಕೊಳ್ಳೋಣ ಈಗ ಅದೆಲ್ಲ ಬಿಡು ಅದನ್ನ ಮುಂದುವರ್ಸ್ಬೇಡ ನೀ ಮಾಡಾಕತ್ತಿದ್ ಮಾತ್ರ ಭಾಳ ತಪ್ಪೈತೆ ನೋಡು ಮಮ್ಮಿ ಅದ್ರಾಗ ಬರೀ ಸಾಯ್ತಾನಂತ ಯಾಕೆ ಹೆದರ್ಸ್ತಿದಿ ಹಂಗಂದಲ್ಲ ನಿಮ್ಮಪ್ಪ ನನ್ನ ಮಾತು ಕೇಳಿರೋದು ಈ ತಾಯಿ ಮಗಳ ಮಾತು ಕೇಳಿಸ್ಕೊಂತೀರಲ್ರಿಪ್ಪ ನೀವು ಮಾತ್ರ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಇದು ಭಾಳ ಕೆಟ್ಟ ಕೆಲಸ ಮಾಡಾತೈತಿ ಇದು ಬೀಗತಿ ಒಂದರ ಸರಿ ಇಲ್ಲ ಈಕೆ ನಾನು ಅನುಸರ್ಸಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಈಗ ಅದು ಹೋಗ್ಲಿ ಮುಂದೇನು ಮಾಡ್ಬೇಕು ಮುಂದೇನು ಇಲ್ಲ ನೀನು ಮನೆಗೆ ಹೋಗಿ ಅಯ್ಯೋ ಹಿಂಗಾದ್ರಿಕಿ ಅವ್ರ ಮನೆಗೆ ಕಳ್ಸೇ ಬಿಡ್ತಾ ನಾನು ನಡು ಹೋಗ್ಬೇಕು ಹೋಗ ನಾನೆಲ್ಲಿ ಹೋಗ್ಲಿ ನಿಮ್ಮಪ್ಪ ಬರಬೇಡ ಅಂತ ಹೇಳನಲ್ಲೇನ ನಿಮ್ಮ ಅಪ್ಪನ ಬಂದು ಕರ್ಕೊಂಡು ಹೋಗೋ ತನಕ ನಾನು ಇಲ್ಲೇ ಇರ್ತೇನೆ ಯವ್ವ ಬೇಡ ನೀ ಮೊದ್ಲು ಹೋಗಿ ಇವತ್ತು ನಿನ್ನ ನಡು ನೀರ್ನಾಗ ಹೆಂಗೆ ಕೈ ಬಿಟ್ಟು ಹೋಗ್ಲಿ ನಾನು ನಿನ್ನ ಜೀವನ ಒಂದು ಹಾದಿಗೆ ತಂದೆ ಹೋಗಕ್ಕೆ ನಾನು ಅದೆಲ್ಲ ಇರಲಿ ಹೋಗಿ ಮೊದ್ಲು ಅಪ್ಪಾಜಿ ಜೊತೆ ಚಂದೆ ಮಾತಾಡಿ ಆಮೇಲೆ ಬೇಕಂದ್ರೆ ಬಾ ಹೌದಲ್ಲ ಯಾವಲ್ವಾ ಬೇಕಂದ್ರೆ ನಾನು ಬರ್ತೇನೆ ತಗೋ ನಿನ್ನ ಜೋಡಿ ನಾ ಇವತ್ತು ಬರಾಕ್ ನನಗೆ ಮನಸ್ಸಿಲ್ವಾ ಮೊದಲ ನಿಮ್ಮಪ್ಪ ಜಗಳ ಮಾಡೋಗೇನ ನಾ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಮಮ್ಮಿ ನನ್ನ ಮಾತು ಕೇಳ್ತಿಲ್ಲ ನೀನು ಅಯ್ಯೋ ಮೊದಲು ಒಳಗೆ ಹೋಗ್ಬೇಕು ಚಿಕ್ಕಮ್ಮರ ಅಲ್ವಾ ನಿನ್ನ ಗಂಡ ಅಲ್ಲೇ ಶಟ್ಕೊಂಡು ಹೋದ ನೀನು ನೋಡಿದ್ರಿಲ್ಲ ಆರಾಮ್ ಕುಂತಿಯಲ್ಲ ಏನು ಮಾಡೋದು ನೋಡ್ರಿ ನಮ್ಮ ಮನ್ಯಾಗ ರೊಕ್ಕ ಐತಿ ಖರೆ ಆದ್ರೆ ನೆಮ್ಮದಿನ ಇಲ್ಲ ದಿನ ಅನ್ಕೂಡ್ಲೆ ಹಿಂಗೆ ಜಗಳ ರೀ ಏನಾರ ಒಂದು ತಕ್ಕೊಂಡು ನಿಂತ ಬಿಡ್ತಾನ ಅಷ್ಟ ಅಲ್ರಿ ಮನೆ ಬಿಟ್ಟು ಹೋಗು ಅಂತ ಜಗಳ ಮಾಡ್ತಿರ್ತಾರ್ರಿ ನಂಗೆ ಇವರ ಸರ್ವಸ್ವ ರೀ ಇವ್ರನ್ನ ಬಿಟ್ಟು ಬೇರೆ ಏನೂ ಇಲ್ಲ ನನ್ನ ಗಂಡ ನನ್ನ ಮಕ್ಳು ಇಷ್ಟ ಜೀವನ ಬಂದ್ಬಿಟ್ಟೈತ್ರಿ ನಂಗೆ ಬಿನ್ನಾಣಿಗಿತ್ತಿ ಹೌದೇನು ಅಯ್ಯೋ ಪಾಪ ಹ್ಞೂನ್ರಿ ಚಿಕ್ಕಮ್ಮರ ಕೇಳ್ರಿಲ್ಲೇ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತೇನ್ರಿ ಮತ್ತೆ ಏನ ಅವ್ರ ತಂಗಿಯಂದ್ರಂಗೆ ನೀನು ಮನೆಗೆ ಬರ್ಲಾರ್ದಂಗೆ ಮಾಡಿದೆ ಅಂತ
ಅಯ್ಯೋ ನಾನೇನ್ ಮಾಡೋದ್ರಿಪ್ಪ ಅವ್ರ ಅದಾರಲ್ರಿ ಮನಿಗ್ ಬಂದು ಅವ್ರ ಅಣ್ಣನ ಕಡೆ ಏನೇನೆಲ್ಲ ಇಸ್ಕೊಂಡು ಹೋಗಿದ್ರು ಹಂಗಾಗಿ ಮತ್ತೀಗ ಮನಿದು ಜವಾಬ್ದಾರಿ ನನಗೂ ಐತಿ ಅಂತಂದ್ರ ಮತ್ತಿಷ್ಟೆಲ್ಲ ಮಾಡ್ಬೇಕಲ್ಲೇನ್ರಿ ಏನೋ ಒಂದಿಟ್ಟು ಬ್ಯಾಡ್ವಾ ಇಲ್ಲೇ ಬೇಕಾದ ತಿನ್ರಿ ಉಣ್ರಿ ಹಿಂಗ ಹಗಲೆಲ್ಲ ನಿಮ್ಮ ಅಣ್ಣನ ಹತ್ರ ಬಂದು ರೊಕ್ಕ ಒಡವಿ ವಸ್ತ್ರ ಕೇಳ್ಕೊಂಡು ಇಸ್ಕೊಂಡು ಹೋಗ್ಬೇಡ್ರಿ ನಮಗೂ ಮಕ್ಳು ಅದಾವು ಅಂತಿದ್ದೇರಿ ತಪ್ಪೇನ್ರಿ ಏನೋ ವರ್ಷಕ್ಕೊಮ್ಮೆ ಕೊಡಿಸ್ತಾರಂದ್ರ ಒಂದು ಮಾತ್ರಿ ಬಂದಾಗೊಮ್ಮೆ ಕೊಡ್ತಾರಂತಂದ್ರ ಯಾಕೆ ಮಮ್ಮಿ ಬರೀ ಸುಳ್ಳು ಹೇಳ್ತಿದ್ದಿ ಅತ್ತಿಗಳು ಬಂದ್ರ ವರ್ಷಕ್ಕೊಮ್ಮೆ ಒಂದು ಸೀರೆ ಕೊಡ್ಸ್ಕೊಂಡು ಹೋಗಿದ್ರು ಸುಮ್ಮನೆ ಬರೀ ನನ್ನ ಮನ ತೆಗಿಯಕಂತಾನ ಅದಿ ನೋಡಿ ನೀನು ಹೌದೇನ್ವಾ ಹಂಗೆ ಮಾಡ್ತಿದ್ರವ ನಿಮ್ಮ ನಾದ್ನಿಗಳು ಹ್ಞೂ ರೀ ಚಿಕ್ಕಮ್ಮರ ಹಂಗಾಗಿ ನೋಡಿ ನೋಡಿ ನನಗೂ ಬ್ಯಾಸತ್ತು ಒಂದು ದಿವಸ ಅಂದೆ ಏನಂದೇವಾ ನೋಡುವ ನಮಗೂ ಮಕ್ಳದಾವು ನೀವು ಹಿಂಗೆ ಹಗಲೆಲ್ಲ ಬಂದು ಹೋಗಿ ಇಸ್ಕೊಂಡ್ರ ನಮ್ಮ ಮನ್ಯಾಗ ನನ್ನ ಮಕ್ಳಿಗೂ ಓದಿಸ್ಬೇಕು ಅವಕ್ಕೂ ಮುಂದೆ ದೊಡ್ಡ ಕೆಲಸಕ್ಕೆಲ್ಲ ಹಚ್ಚಿಸ್ಬೇಕು ನಮ್ದರ ಆಸ್ತಿ ಬಾಳಿಲ್ಲ ನನ್ನ ಗಂಡರ ದುಡಿಯೋ ಒಬ್ಬನ ಹಿಂಗೆಲ್ಲ ಮಾಡ್ಬೇಡ್ರವ ಏನೋ ಬರ್ರಿ ತಿನ್ರಿ ಉಣ್ರಿ ವರ್ಷಕ್ಕೊಮ್ಮೆ ಸೀರೆ ಕೊಡಿಸ್ತಾರ ತೊಗೊಂಡು ಹೋಗ್ರಿ ಅಂತ ಅಂದ್ರ ಇಲ್ಲ ನಮಗ ಬಂದಾಗೊಮ್ಮೆ ಒಂದು ನೆಕ್ಲೆಸ್ ಬೇಕು ಬಂಗಾರದ ಬಳಿ ಬೇಕು ಒಡವಿ ವಸ್ತ್ರ ಸೀರೆ ಎಲ್ಲ ಬೇಕಂತ ಜಗಳಕ್ಕೆ ನಿಂತಿರ್ರಿ ಅಯ್ಯಯ್ಯ ತಿಂಗಳ ಯಾರ ಕೊಡಿಸ್ತಿದ್ದಾರೇನು ರೊಕ್ಕರ ಬರ್ತಾವೇನ ಏನು ಆಕಾಶದಿಂದ ಉದುರ್ತಾವು ನೋಡ್ರಿ ಚಿಕ್ಕಮ್ಮರ ನಿಮಗ ಅರ್ಥ ಆಕೈತಿ ನಮ್ಮ ಮನ್ಯಾಗ ಅರ್ಥ ಆಗ್ಲಿಲ್ಲ ಅದಕ್ಕೆ ಒಂದು ದಿವಸ ನನಗೂ ಬ್ಯಾಸರಾಗಿ ಹೇಳ್ದೆ ನೋಡ್ರಿ ಹಿಂಗೆಲ್ಲ ಮಾಡಬೇಡ್ರಿ ಎಷ್ಟು ಬೇಕು ಅಷ್ಟು ತೊಗೊಳ್ರಿ ಭಾಳ ಕಡಿಮೆನೂ ಏನು ಕೊಡೋಂಗಿಲ್ಲ ಅವ್ರು ಕೊಡ್ತಾರ ತಗೋರಿ ಯಾಕೆ ಚಿಂತೆ ಮಾಡ್ತೀರಿ ನಮ್ಮ ಮನ್ಯಾಗ ಈಗ ಕೆಲಸ ಉದ್ಧಾರ ಮಾಡ್ಕೊಳಕತ್ತಾರ ಮತ್ತೊಂದಿಟ್ಟು ಕೈ ಹಿಡಿತಂದ್ರೆ ನಿಮ್ಗೆಲ್ಲ ನೋಡ್ಕೊಂತಾರ ಅಂತ ಅಂದೇರಿ ಅಷ್ಟಕ್ಕ ಏನು ನಿಮ್ಮ ಮನೆ ನಾವು ಗತಿ ಇಲ್ದಂಗೆ ಬಂದೇವಂತ ತಿಕ್ಕೊಂಡಿರ ನಮಗೂ ಬೇಕಾದಷ್ಟು ಐತಿ ನಮ್ಮ ಮನ್ಯಾಗೇನು ರಗಡ್ ಐತಿ ನೀವು ಕೂಡ ಇದಕ್ಕೇನು ಬಾಯಿ ತಕೊಂಡು ಬರೋದಿಲ್ಲ ನೀವೇನು ಕೊಡಕ್ಕೂ ಹೋಗ್ಬೇಡ್ರಿ ನಾವು ಇಸ್ಕೊಳ್ಳೋದು ಹೋಗೋದಿಲ್ಲ ಇನ್ಮೇಲೆ ತವ್ರ ಮನೆಗೆ ಕಾಲಿಡೋದಿಲ್ಲ ಅಂತೇಳಿ ಜಗಳ ಮಾಡಿ ಹೋಗ್ಬಿಟ್ರಿ ಹೌದೇನ್ವಾ ಅದಕ್ಕೆ ಬಂದಿಲ್ಲನ ಹ್ಞೂ ರೀ ಚಿಕ್ಕವರ ಏನು ಮಾಡೋದು ಅವತ್ತಿಂದ ಇವತ್ತಿನವರೆಗೂ ಬಂದಿಲ್ಲ ಬಂದರು ಮುಂಜಾನೆ ಬಂದು ಸಂಜೆಗೆ ಹೋಗಿದ್ರು ಯಾವಾಗ ಬರ್ತಿದ್ರವ ಮನ್ಯಾಗ ಹಬ್ಬ ಹುಣ್ಣಿಮೆ ಫಂಕ್ಷನ್ ಇದ್ದಾಗ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬಂದು ಹೋಗೋರು ಬಂದಾಗ ಏನು ಕೊಡಿಸ್ತಿದ್ದಿಲ್ಲ ಹೆಂಗೆ ಕೇಳ್ತಾರೆ ಬಾಯ್ ಬಿಟ್ಟು ಅವತ್ತು ನನ್ನ ಜೋಡಿ ಅಷ್ಟೆಲ್ಲ ಬಾಯ್ ಮಾಡಿ ಜಗಳ ಮಾಡಿ ಹೋಗ್ಯಾರ ಅವತ್ತಾಗಿದ್ದು ಚಲೋನ ತಗೋರಿ ಇಲ್ಲ ಅಂದಿದ್ರೆ ನನ್ನ ಮಗನ ಮದುವೆ ಮುಂದೆ ನನ್ನ ಮಗಳ ಮದುವೆ ಮುಂದೆ ಎಷ್ಟೋಕೊಂದು ಒಡವಿ ವಸ್ತ್ರ ಕೊಡ್ಸ್ಕೊಂಡು ಹೋಗಿದ್ರು ನೋಡ್ರಿ ಈಗೆಲ್ಲ ನನ್ನ ಮಗಳಿಗೆ ನನ್ನ ಮಗಂಗೆ ಆಗಲಿಲ್ಲ ಅಲ್ವಾ ಮತ್ತು ಅವರು ಆ ಮನೆ ಮಕ್ಕಳ ಹೋದಲ್ಲ ಈಗ ನಿನ್ನ ಮನೆ ಮಗಳಿಗೆ ಹೆಂಗೆ ನೀ ರೊಕ್ಕ ಕೊಡೋದು ಎಲ್ಲ ಮಾಡಕತ್ತಿ ಹಂಗೆ ಅವ್ರ ಅಣ್ಣನು ಕೊಡ್ತಿದ್ದ ಬಿಡು ಅದ್ರಾಗೇನು ತಪ್ಪೈತಿ ಈಗ ರೊಕ್ಕ ಐತ್ರಿ ಇವ್ರಪ್ಪ ಕೊಡ್ತಾನ ಅವಾಗೇನಷ್ಟು ಇರ್ಲಿಲ್ಲಲ್ರಿ ಹೌದವ ಹೋಲಿ ಬಿಡು ನಿಮ್ಮ ಮನೆ ವಿಚಾರ ನಿಮ್ಗೆ ನನಗೆ ಎದಕ್ಕೆ ಬೇಕು ಎಲ್ಲ ನಿನಗೆ ಗೊತ್ತೈತಿ ಆತ ಪ್ರೀತಿ ಅಜ್ಜಿ ನಡಿವ ಊಟಕ್ಕೆ ಹೊತ್ತಾತ ಉಂಡು ಒಂದಿಟ್ಟು ಬಾಂಡೆ ಗಿಂಡೆ ತಿಕ್ಕಿ ಎಲ್ಲ ಕೆಲಸ ಮುಗಿಸಿ ಬಂದು ಮಕ್ಕೋವ ಅಜ್ಜಿ ನಂಗೆ ಕೆಲಸ ಮಾಡಿ ಬೇಸರಾಗೈತ್ರಿ ಒಂದಿಟ್ಟು ಮಕ್ಕೋತೇನ್ರಿ ಬೇಡ ಹೋಗಲ್ಲ ಎಲ್ಲರಿಗೂ ಊಟಕ್ಕೆ ನೀಡು ನೀನು ಸೀತಾ ಸೇರಿ ಏನೇನು ಕೆಲಸ ಅದಾವ ಮುಗಿಸಿ ಒಂದಿಟ್ಟು ಮಕ್ಕೊಂಡೆದ್ದು ಸಂಜೆ ಕಸ ಹೊಡಿರಿ ಆತ್ರಿ ಚಿಕ್ಕಮ್ಮರ ಆದ್ರೂ ನಿಮ್ದು ಭಾಳ ಆತು ಯಾಕವಾ ಮತ್ತಿನ್ನೇನ್ರಿ ನನ್ನ ಮಗಳಿಗೆ ನಿನ್ನೆಯಿಂದನೂ ಕೆಲಸ ಹಚ್ಚಾಕತ್ತೀರಿ ಆಕಿ ಮನಿ ಸೊಸಿ ಅದಾಳ ಬಿಡುವ ಅದಕ್ಕೆ ಹಚ್ಚಾಕತ್ತೀನಿ ಆದ್ರೂ ಇದು ನಂಗೆ ಸರಿ ಕಾಣವಲ್ದು ನೋಡ್ರಿ ಸೀತಾದಾಳಿಲ್ಲ ಆಕಿ ಗೊಬ್ಬೆಗೆ ಹಚ್ಚ್ರಿ ಮಾಡ್ತಾಳ ನೋಡುವ ಇಬ್ರು ಈ ಮನಿ ಸೊಸೆಂದ್ರ ಅದಾರ ಇಬ್ರು ಒಂದೇ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದೈತಿ ಇದ್ರಾಗ ನೀನು ನಡ್ಕ ಬಾಯಿ ಹಾಕ್ಬೇಡ ಏನಾದ್ರೂ ನಮ್ಮ ಪ್ರೀತಿನ ನಾನು ಕೆಲಸ ಮಾಡಕ್ ಬಿಡಂಗಿಲ್ಲ ನಿಮ್ ಪ್ರೀತಿನ ಬೇಡ ನೀ ಬಾ ಏನು ನಾ ಮಾಡ್ಬೇಕಾ ಕೆಲಸ ಯಾರು ಗೊತ್ತೈತಿಲ್ರಿ ಈ ಮನಿ ಬೀಗ್ತಿ ಹ್ಞೂ ಬೀಗತಿನ ಬೀಗ್ತದಕ್ಕಿ ಬಂದೆ 2 ದಿವಸ ಇದ್ದೆ ಹೋದೆ ಮಾಡ್ಬೇಕು ಇಲ್ಲೇ ತಿಂಗಳಾನ್ ಗಂಟ್ಲೆ ಇದ್ರ ಮಾಡಿ ಹಾಕೋರು ಯಾರು ಹೌದಲ್ಲ ಅಂದ್ರ ನಾ ಈಗ ಮನಿ ಬಿಟ್ಟು ಹೋಗ್ಬೇಕೇನ್ರಿ ನಾನೆಲ್ಲಿ ಮನಿ ಬಿಟ್ಟು ಹೋಗಂತ ಹೇಳ್ದೆ ನೀನು ಈಗ ಹೆಚ್ಚು ಕಮ್ಮಿ ಒಂದು 10-12 ದಿವಸದಿಂದ ಅದಿದಿ ಮನ್ಯಾಗಿನಕಿನ ಆದೋದಲ್ಲ 10-12 ದಿವಸ ಯಾರ ಮನ್ಯಾಗ ಇಟ್ಬಿಟ್ರೆ ಅವ್ರಿಗೆ ಮನಿ ಕೆಲಸ ಹಚ್ಚಿಸ್ತೀರನ ಇಲ್ವಾ ಹಂಗೇನಿಲ್ಲ ಮನೆಗೆ ಅತಿಥಿಗಳು ಬಂದ್ರೆ ಅವ್ರ ಕೈ ಕೆಲ್ಸಕ್ಕೆ ಹಚ್ಚಂಗಿಲ್ಲ ನಾವು ಮತ್ತೀಗ ನನಗೆ ಯಾಕೆ ಹಚ್ಚಕತ್ತೀರಿ ನೀವು ಇವತ್ತಿಲ್ಲ ನಾಳೆ ನಿಮ್ಮ ಮನೆಗೆ ಹೋಗ್ತೀರಿ ಅಂತ ಅನ್ಕೊಂಡಿದ್ವಿ ಆದ್ರೆ ನಿಮ್ಮ ಮನೆಯವರ ಮನೆಗೆ ಬರಬೇಡ ಅಂತ ಹೇಳಿ ಹೋಗ್ಬಿಟ್ಟಾರ ಇನ್ಮೇಲೆ ನೀವು ಇಲ್ಲೇ ಇರಂಗೆ ಕಾಣಕತ್ತೀರಿ ಮತ್ತೆ ಮನೆ ಸದಸ್ಯನೇ ಆದ್ರೋದಲ್ಲ ಹ್ಞೂನ್ವಾ ಅದಕ್ಕೆ ಹೇಳಿದ್ದು ಬಾವ ಇಬ್ರು ಸೇರಿ ನನ್ನ ಕೆಲಸ ಐತಿ ಮಾಡುವಂತ್ರಿ ಪ್ರೀತಿ ಬಡ ಕರ್ಕೊಂಬಾವ ನಿಮ್ಮ ಮಮ್ಮಿಗ ಕರ್ಕೊಂಬಂದು ಉಂಡು ಎಲ್ಲರೂ ಸೇರಿ ಮುಂದಿನ ಕೆಲಸ ಮುಗಿಸ್ಕೊಂಡು ಒಂದು ತಾಸು ಮಕ್ಕೊಂಡು ಎದ್ದೋಳನಂತ ಹ್ಞೂ ಅಜ್ಜಿ ಮಮ್ಮಿ ಅದಕ್ಕೆ ನಿನಗಂದೆ ಬಾರ ಮನೆಗೆ ಹೋಗೋಣ ಅಂತೇಳಿ ಈಗ ನನಗೂ ಅಲ್ಲಿ ಹೋಗ್ಲಾರ್ದಂಗೆ ಮಾಡಿಟ್ಟಿ ನೋಡು ಅವಾಗ ಅಪ್ಪಾಜಿಗೆ ಹೇಳಿದಿದ್ರೆ ಕರ್ಕೊಂಡು ಹೋಗಿದ್ರಲ್ಲೇನ ನೀನೊಂದು ಶಟ್ಕೊಂಡು ಇಲ್ಲಿ ಬಂದು ಕುಂತಿ ಏನು ಮಾಡ್ದೆ ಏನೋ ನೋಡು ನಾನು ಹಂಗೆ ಒಂದು 4 ದಿವಸ ಹೋಗಿ ಬಂದ್ರಾತಂತ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಹಾಳು ಮಾಡಿಟ್ಟಿ ಎಲ್ಲ ಹಾಳು ಮಾಡೀನಿ ಇರು ಈ ಮುದುಕಿಗೊಂದು ಗತಿ ಕಾಣಿಸ್ತೇನೆ ಬಿಡು ಮಮ್ಮಿ ನೀ ಮಾಡೋದ ಸಾಕಾಗೈತಿ ಏನೋ ಒಂದು ಮಾಡಕ್ಕೆ ಹೋಗಿ ಅದಿನ್ನೂ ದೊಡ್ಡದಾಕೈತಿ ಬೇಡ ಇನ್ನು ಹೊತ್ತು ಮಾಡಿದ್ರೆ ಆಗೋದಿಲ್ಲ ಏನು ಏನು ಮಾಡ್ತಿ ಮಮ್ಮಿ ನೀ ಏನೋ ಮಾಡಕ್ಕೆ ಹೋಗ್ಬೇಕು ಮತ್ತು ಆ ಮುದುಕಿ ಹಾಸಿಗೆ ಹಿಡಿಬೇಕು ಅದ್ರ ಚಾಕ್ರಿ ನಾವ ಮಾಡಂಗೆ ಆಗಬಾರ್ದು ಹೋಗ ಅದ್ರ ಚಾಕ್ರಿ ನಾವ್ಯಾಕೆ ಮಾಡೋಣ ಅವ್ರ ಸೊಸೆ ಅದಾಳ ಸೀತಾ ಅದಾಳ ಇಬ್ರು ಮಾಡ್ತಾರ ಅವ್ರಿಬ್ರು ಆ ಮುದುಕಿ ಚಾಕ್ರಿ ಮಾಡಿದ್ರೆ ನಾವು ಈ ಮನೆ ಚಾಕ್ರಿ ಮಾಡ್ಬೇಕು ಹೌದಲ್ಲ ಏನು ಮಾಡ್ಬೇಕು ಹಂಗಾರೆ ಆ ಮುದುಕಿ ತಲೆ ಮೇಲೆ ಒಂದು ಚಾದರ್ ಮುಚ್ಚಿ ಕೋಲ್ ತೊಗೊಂಡು ರಪ್ಪ ಬಾರಿಸ್ಬೇಕು ನೋಡು ಏನು ಮಮ್ಮಿ ಏನು ಮಾತಾಡ್ತೀನಿ ನೀನು ಅದರಿಂದ ಏನಾರು ಉಪಯೋಗ ಐತೆನ ಅದಕ್ಕೆ ಹೊಡಿತೇನಲ್ಲ ಅವಾಗ ನನಗೆ ಸಮಾಧಾನ ಆಕೈತೆ ನೋಡು ಯಾವ ಬರ್ರಿ ಅವ ಇಬ್ರು ಯಾಕ ಬಂದ್ವೆಜ್ಜಿ ಯವ್ವ ಈ ಮುದುಕಿ ಬಂದೈತಿ ನಮಗರ ನೆಮ್ಮದಿನ ಇಲ್ದಂಗೆ ಆಗ್ಬಿಟ್ಟೈತೆ ನೋಡು ನಿಮ್ಮತ್ತೆ ಒಂದು ಬರೀ ಮಕ್ಕಳದ ಮಾಡಕತ್ತ ಆಕಿಂದ ಆರಾಮ್ ಜೀವನ ಆಕಿನ್ನೂ ಹೆಂಗಾರ ಮಾಡಿ ಕೆಲ್ಸಕ್ಕೆ ಹಚ್ಬೇಕಲ್ಲ ಪ್ರೀತಿ ಬಿಡು ಮಮ್ಮಿ ಹೋಗ್ಲಿ ಮೊದ್ಲು ನಾವು ಇದರಿಂದ ಹೆಂಗೆ ಹೊರಗೆ ಬರ್ಬೇಕಂತ ಪ್ಲಾನ್ ಮಾಡೋಣ ಅಂದ್ರೆ ನಿನ್ನ ಮತ್ತಿನ್ನೂ 5 ಕೆಲ್ಸಕ್ಕೆ ಹಚ್ಚಕ್ಕೆ ಪ್ಲಾನ್ ಮಾಡಕತ್ತಿಯಲ್ಲ
ಅದನ್ನ ನಿಮ್ಮ ಮತ್ತಿನ ಕೆಲ್ಸಕ್ಕೆ ಹಚ್ಚಿದ್ರೆ ನಾವಿಬ್ರು ಹೊರಗೆ ಬರ್ಬೋದು. ಹೌದಾ? ನಿಮ್ಮ ಅತ್ತಿ ಸೀತಾ ಕೆಲಸ ಮಾಡಕತ್ಲಂದ್ರೆ ಹೆಂಗಿದ್ರು ಆ ಗುಂಡಾನಿ ಅಜ್ಜಿನೂ ಮಾಡ್ತತ, ನಾವು ಕುಂತು ತಿನ್ನಕ್ಕೆ ಬರ್ತೈತೆ. ಹೌದಲ್ಲ? ಹಂಗಾರೆ ಏನು ಮಾಡೋದು? ನಾನು ಏನು ಮಾಡ್ತೇನೆ ಗೊತ್ತೇನ? ಹೆಂಗಿದ್ರು ಹೊರಗೆ ಮಳೆ ಬರತೈತಿ, ನಾನು ಹಂಗೆ ಅಡ್ಡಾಡ್ದಂಗೆ ಮಾಡಿ ಜಾರ್ ಬಿದ್ದಂಗೆ ಮಾಡ್ತೇನೆ. ಆವಾಗ ಎಲ್ಲರೂ ನನ್ನ ಚಕ್ರಿ ಮಾಡ್ಬೇಕಾ? ಎಲ್ಲ ಈಕಿನ ಏನೆಲ್ಲ ತಲೆ ಓಡಿಸ್ತಾಳಯ್ಯಪ್ಪ. ಏನು ಮಾಡ್ತೀಯ ಮಾಡು. ನೀ ಏನೋ ತಪ್ಪಿಸ್ಕೊಂತೀನಿ ನಾನು? ಅಯ್ಯೋ, ನಾನು ಅಂದಷ್ಟೇ ಯೋಚನೆ ಮಾಡ್ತೇನೆ. ನಾನು ಉಂಡು ಹಂಗೆ ವಾಕಿಂಗ್ ಹೋಗ್ಯವಿ ಅಂತೇಳಿ ಹೋಗೋಣ. ಇಬ್ರು ಒಟ್ಟಿಗೆ ಬಿದ್ಬಿಡೋಣ. ಏನು ಬೀಳದ? ಅಯ್ಯವ್ವ, ಬಿದ್ದಂಗೆ ನಾಟಕ ಮಾಡೋದು. ಹೌದು ನೋಡು ಮಮ್ಮಿ, ಈ ಐಡಿಯಾ ಚಲೋ ಐತೆ ನೋಡು. ಸುಮ್ಮನೆ ನಾವು ನಮ್ಮ ಮಾವು ಬೆಳೆಸಿದ್ವಿ, ನಾವ ಈ ನಾಟಕ ಅವಾಗ ಮಾಡಿಬಿಟ್ಟಿದ್ರೆ ನಮ್ದು ಸೇವೆ ಎಲ್ಲರೂ ಮಾಡ್ತಿದ್ರು. ಹೌದಲ್ಲ ಪ್ರೀತಿ? ಹಂಗೆ ಏನೋ ಆಗೈತಿ ಅಂತ ನಾಟಕ ಮಾಡಿದಿದ್ರೆ ನೋಡು ಮಮ್ಮಿ, ಎಂಥ ಕೆಲ್ಸ ಕೆಡ್ತು. ಹೋಗ್ಲಿ ಬಿಡು, ಆಗಿದ್ದಾತು. ಈಗ ಮುಂದಿನ ನೋಡೋಣಂತ. ಮೊದಲು ಊಟ ಮಾಡು. ಅಲ್ಲೇ ಹಿಂದೆ ಒಂದಿಟ್ಟು ಪಾಚಿ ಕಡ್ದಂಗೆ ಆಗೈತಿ. ಅಲ್ಲ ಹೌಸ್ ಕಡ್ತಲ್ಲಿ ಹೊಂಟಾರೇನು ಇವ್ರು? ಅಲ್ಲೇ ಹಗರ್ಕ ಅಡ್ಡಾಡ್ದಂಗೆ ಮಾಡಿ. ಅಯ್ಯೋ ಮಮ್ಮಿ, ಆ ಪಾಚಿ ಅಂತಲ್ಲಿ ಹೋದ್ರೆ ಬೀಳಂಗಿಲ್ಲೇನ? ಆಮೇಲೆ ನೋಡು, ನಾಟಕ ಮಾಡಕ್ಕೆ ಹೋಗಿ ಕರೆನ ಕೈಕಾಲು ಮುರಿತೈತಿ. ನಾ ಇರ್ಬೇಕಾರೆ ಯಾಕೆ ಹೆದರ್ತಿದ್ದಿ? ನಡಿ ಮೊದಲು ಉಣ್ಣನ. ಉಂಡು ಏನೇನೈತಿ ಒಂದಿಟ್ಟು ಕೆಲಸ ಮುಗಿಸ್ನಿ. ಅಯ್ಯೋ, ಆ ಗುಂಡಾನಿ ಅಜ್ಜಿ ನಿನ್ನೂ ಕರೆಯಕತ್ತಾಳಲ್ಲ ಮಮ್ಮಿ. ನೋಡು, ನಿಮ್ಮಪ್ಪ ಮಾಡೋ ಕೆಲ್ಸಕ್ಕೆ ನನಗೆ ಮರ್ಯಾದೆ ಇಲ್ದಂಗೆ ಆತಿಲ್ಲ. ಮರ್ಯಾದೆ ಹೋತಂತಂದ್ರು ಬಂಡ್ಗೆಟ ಜೀವ ಇಲ್ಲೇ ಅದಿ. ಹೌದಲ್ಲ ಮಮ್ಮಿ? ಹೋಗಿ ಬಿಡ, ಯಾಕೆ ತಲೆ ಕೆಡ್ಸ್ಕೋಬೇಕು? ಹೌದಲ್ಲ? ಮರ್ಯಾದೆ ಇದ್ದವ್ರು ತಲೆ ಕೆಡ್ಸ್ಕೊಂತಾರ. ನಿನಗೆಲ್ಲ ಐತೆ ಮರ್ಯಾದೆ. ನಡಿ ನಡಿ, ಮೊದಲು ಏನೇನೈತೆ ಮುಗಿಸ್ಕೊಂಡು ವಾಕಿಂಗ್ ಹೋದಂಗೆ ಮಾಡೋಣ. ಬರ್ರಿ ಬರ್ರಿ, ಆಯ್ತು ನಿಮ್ಮ ಮಶ್ಕಿರಿ. ಸಾರಿ, ಏನೋ ನಿನ್ ಬೀಗ್ತಿ? ಮತ್ತಿನ್ನೇನು ಮಾಡ್ತಾರೆ ಬಿಡ್ರಿ, ಅವ್ರ ಮನೆಯವರು ಹೆಂಗೆ ಮಾಡಕತ್ತಾರ. ಹೌದಲ್ಲ? ಏನು ಪಾಪ ಮಗಳು ನೋಡಂಗಾಗೈತಿ, ಹೇಳಾರ್ದಂಗೆ ಬಂದಾರ. ಇವ್ರ ಅಲ್ಲಿ ಮನೆಯಾಗಿದ್ರೆ ಹೇಳಿ ಬರ್ತಿದ್ರಲ್ಲೇನ? ಅಷ್ಟಕ್ಕೆ ಯಾಕೆ ಸಿಟ್ಟು ಮಾಡ್ಬೇಕು? ಪಾಪ ಫೋನ್ ಹಚ್ಚಾರಂತ, ಫೋನಿಗೆ ಸಿಕ್ಕಿಲ್ಲ. ಏನು ಬೇರೆಯವ್ರ ಮನೆಗೆ ಹೋಗ್ಯಾರನ? ಮಗಳ ಮನೆಗೆ ಬಂದಾರ. ನೀನು ಆಕಿ ಒಂದ ಬಿಡು. ಅಲ್ಲ, ಅದಕ್ಕೆ ಹಂಗೆ ಸಾಯ್ತೇನೆ ಅಂತ ನಾಟಕ ಮಾಡ್ಬೇಕೇನ? ಅದು ಮಾಡಿದ್ದು ತಪ್ಪು, ಯಾರು ಹಂಗೆ ಮಾಡಬಾರ್ದು. ಆದ್ರೆ ಏನು ಮಾಡೋದು ಹೇಳ್ರಿ ನೋಡೋಣ. ಹಂಗ ಬಂದ್ಬಿಟ್ಟಾಳಂತಕಿ. ಯವ್ವ, ಅದಕ್ಕೆ ಏನೇನ ಬಿಡು ಹೋಲಿ. ಸರಿ, ಊಟಕ್ಕೆ ಹಚ್ಕೊಡು ಹೋಗುವ. ಎಲ್ಲಿ ಹೋಗ್ಯಾವ ನಿನ್ ಸೊಸೆಂದ್ರ? ಏನೇನ್ರಿಪ್ಪ, ಆಕಿ ಒಬ್ಬಕ್ಕೆ ಎಲ್ಲಿ ಹೋಗ್ಯಾಳ? ಇದೊಂದು ಸೀತಾ ಮನ್ಯಾಗ ಇರುವಲ್ದು, ಎಲ್ಲಿ ಹೊಂಟತೇನ? ಮುಂಚೆ ಎಲ್ಲ ಕೆಲಸ ತಾನ ಮಾಡ್ತಿದ್ಲು, ಮನ್ಯಾಗ ಸಿಕ್ತಿದ್ಲು. ಈಗ ಎಲ್ಲಿ ಹೋಗೈತೇನ ನೋಡ್ರಿ, ಮನ್ಯಾಗ ಇರುವಲ್ಲ. ಕೇಳಿದ್ರ ಅಲ್ಲಿ ಸ್ವಚ್ಛ ಮಾಡಕತ್ತಿದ್ದೆ, ಇಲ್ಲಿ ಸ್ವಚ್ಛ ಮಾಡಕತ್ತಿದ್ದೆ ಅಂತಾಳ. ಇಂಥ ಮನ್ಯಾಗ ಏನ್ ಮಾಡ್ತಿದ್ದಾಳ ನೋಡ್ರಿ. ಬಂದ್ಲೆ ನೋಡ್ರಿ, ಕೇಳ್ರಿ ಎಲ್ಲಿ ಹೋಗಿದ್ಲ ಅಂತ ಹೇಳಿ. ಎಲ್ಲಿ ಹೋಗಿದ್ವಿ ಸೀತಾ? ಇನ್ನೆಲೆ ಮತ್ತು ಅದ ಹೇಳ್ತಾಳ, ಕಳಿ ಕಿಳಕತ್ತಿದ್ದೆ ಅಂತಾಳ. ಇಂಥ ಮನ್ಯಾಗ ಹೋಗಿ ಯಾರು ಏನಾರು ಮಾಡ್ತಾರನ? ನೋಡು, ಊಟದ ಹೊತ್ತಾಗೈತಿ, ಎಲ್ಲರಿಗೂ ಊಟಕ್ಕೆ ನೀಡ್ಬೇಕು ಅನ್ನೋದಿಲ್ಲ ತಲ್ಯಾಗ. ಬರೀ ಪಿರಿ 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 ತಿರುಗ್ತಾ. ಇಲ್ರಿ ಅತ್ತಿ, ಅಲ್ಲೇ ಗಿಡ ಅದು ಸ್ವಚ್ಛ ಮಾಡಕತ್ತಿದ್ದೆ ರೀ. ಮಳಿ ಬರತೈತಿ, ಇಂಥ ಟೈಮ್ನಾಗ ಏನ್ ಮಾಡಕತ್ತಿದ್ದಿ ನೀನಲ್ಲೇ? ಅದರಿ, ಅವು ಗಿಡದ ಕೆಳಗೆಲ್ಲ ಎಲ್ಲಿ ಬಿದ್ದು ಭಾಳ ಇದು ಆಗಿತ್ತು. ನೀರ್ ನಿಂತರು ಹರಿದು ಹೊಂಟಿದ್ದು. ನೀರ್ ನಿಂತರು ಹರಿದು ಹೊಂಟಿದ್ದು ಅಂದ್ರ ಮಳಿ ಬಂದ್ರ ಅದೆಲ್ಲ ಹರಿದ ಆ ಕಡೆ ಹೋಗಿ ಗುಂಪಿ ಆಗಕತ್ತಿತ್ತಲ್ಲ. ಅದಕ್ಕೆ ಒಂದಿಟ್ಟು ಕೆಳಗ ಗಿಡದ ಸುತ್ತಲಕ್ಕೂ ಹಿಂಗ ರೌಂಡ್ ಅಕ್ಕಿ ತೆಗೆದ್ರ ಮಳೆ ಅದು ಬಂದಾಗ ನೀರ್ ಅಲ್ಲೇ ನಿಂತ್ಕೊಂತಾವ್ರಿ. ಅವಾಗ ಗಿಡಕ್ಕೂ ಚಂದಾಗಿ ನೀರ್ ಸೇರ್ತತಿ. ಓ ಹೌದಲ್ವಾ? ಚಲೋ ಮಾಡಕತ್ತಿ ಬಿಡು. ಆದ್ರೂ ರೀ ಅತ್ತಿ, ನಿಮ್ ಕುಮ್ಮಕ್ ಭಾಳ ಆಗೈತಕೀಗ. ಈಗ ಹೊತ್ತಾಗೈತೆ ನಡಿವ, ಉಂಡು ಏನೇನು ಇದ್ದಿದ್ದ ಕೆಲಸ ಮುಗಿಸ್ಕೊಂಡು ಮಕ್ಕೋತಾರ. ನೀವೊಬ್ರಕೀಗ ಭಾಳ ಸಪೋರ್ಟ್ ಮಾಡಕತ್ತೀರಿ. ಇಲ್ಲ ಅಂದಿದ್ರಕಿನ್ನ ಏನು ಮಾಡ್ಬೇಕು ಅದನ್ನ ಮಾಡ್ತಿದ್ದೆ ನಾನು. ನಮ್ಮ ಮನೆಗೆ ಹೋಗ್ಯನಲ್ಲ, ಅವಾಗ ಮಾಡುವಂತಿ. ಈಗ ನಡಿವ. ಅಜ್ಜಿ ನೀವು ಬರ್ರಿ, ನಿಮಗೂ ಊಟಕ್ಕೆ ನೀಡ್ತೇನಂತ. ಮಾಮ ನಿಮಗೂ ಇಲ್ಲೇ ಊಟಕ್ಕೆ ಹಾಕೊಂಬರ್ಲಿರಿ. ಬೇಡವಾ, ನಾನು ಅಲ್ಲೇ ಒಳಗೆ ಬಂದು ಉಂಟೇನಂತ. ನಡಿ ಬರ್ರಿ ಹಂಗಾರ. ನಮಸ್ಕಾರ ಸ್ನೇಹಿತರೆ, ಕವಿತಾ ಕೊಟ್ಟೂರ್ ಅನ್ನೋರು ಅವ್ರ ಮಕ್ಳಿಗೆ ಹಾಯ್ ಹೇಳಕ್ಕೆ ಹೇಳ್ಯಾರ್ರಿ. ಹಾಯ್ ಸಂಕೇತ್, ಹಾಯ್ ಸಂದೇಶ್. ಹಾಗ ನನ್ನ ಕಡೆಯಿಂದ ಕವಿತಾ ಅವರೇ ನಿಮಗೂ ಹಾಯ್ ರೀ. ಮತ್ತು ಧನುಶ್ರೀ ಅವರ ಅಣ್ಣ ಬೆಂಗಳೂರಿಗೆ ಬರತ್ತಾರಂತ್ರಿ. ಹ್ಯಾಪಿ ಜರ್ನಿ ಹೇಳ್ರಿ ಅಂತ ಕೇಳ್ಕೊಂಡಾರ. ಹ್ಯಾಪಿ ಜರ್ನಿ ಗೌತಮ್, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸಾತೇನ್ರಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡಾತ್ತೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅಮೌಂಟು ಕಟ್ಟಾಗೋಂಗಿಲ್ರಿ. ಮತ್ತು ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಕತ್ತಿರಲ್ರಿ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ. ವಿಡಿಯೋ ನೋಡಿದಂಥ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ರೀ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ್ರಿ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ದಿನ ಶುಭವಾಗಿರಲಿ.